ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಲಸಿನ ಬೀಜದಿಂದ ಹೇಗೆ ಚಟ್ನಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಹಲಸಿನ ಬೀಜನ ಓಡಿಗೆ ಹಾಕಿ ಚೆಂದ ಹುರ್ಕೋಬೇಕು. ಇದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಈ ಹಲಸಿನ ಬೀಜದ ಚಟ್ನಿಯನ್ನು ಮಾಡ್ತಾರೆ. ಹಲಸಿನ ಬೀಜಕ್ಕೆ ಸ್ವಲ್ಪ ಹಸಿ ಮಣ್ಣನ್ನು ಹಾಕಿ ಅದನ್ನು ಸ್ವಲ್ಪ ಒಣಗಿಸಿಬಿಟ್ಟು ನೀವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಹಲಸಿನ ಬೀಜ ಸ್ವಲ್ಪ ಕಪ್ಪಾಗುವವರೆಗೆ ಚೆಂದ ಹುರ್ಕೋಬೇಕು. ಹುರಿದಾದ್ಮೇಲೆ ಅದನ್ನು ಗುದ್ದಿ ಅದರ ಮೇಲೆ ಸಿಪ್ಪೆಯೆಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡಬೇಕು. ನೋಡಿ, ಹಲಸಿನ ಬೀಜ ಹುರಿದು ಈಗ ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಮಾಡ್ಕೋಬೇಕು. ಇದನ್ನು ಚೆಂದ ಜಜ್ಜಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಬೇಕು. ಈಗ ಹಲಸಿನ ಬೀಜನ ಜಜ್ಜಿ ಪುಡಿ ಮಾಡಿ ಎಲ್ಲ ರೆಡಿಯಾಗಿದೆ. ಅದನ್ನು ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ಆಮೇಲೆ ಮೆಣಸು, ಇದು ನೋಡಿ, ಇದು ಗಾಂಧಾರಿ ಮೆಣಸು, ಇದು ಸಣ್ಣ ಮೆಣಸು ಅಂತ ಹೇಳ್ತೀವಿ ನಾವು. ಇದನ್ನು ಸ್ವಲ್ಪ ಹಾಕೋಬೇಕು. ಇದು ಒಳ್ಳೇದು, ಇದು ಗ್ಯಾಸ್ಟ್ರಿಕ್ಕಿಗೆಲ್ಲ ಇದು ಒಳ್ಳೆಯದು ಈ ಮೆಣಸು. ಇನ್ನು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈಗ ಇದನ್ನು ಮಿಕ್ಸಿ ಮಾಡಿಬಿಟ್ಟು ಆಮೇಲೆ ಚೆಂದ ಒಗ್ಗರಣೆ ಹಾಕಿ ಕುದಿಸ್ಬೇಕು. ನೋಡಿ, ಈಗ ಮಿಕ್ಸಿ ಮಾಡಿ ಎಲ್ಲ ರೆಡಿಯಾಗಿದೆ. ಮಿಕ್ಸಿ ಚೆನ್ನಾಗಿ ಮಿಕ್ಸಿ ಆಗಬೇಕು, ಅದು ಒಳ್ಳೆ ನೈಸ್ ಆಗಬೇಕು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಒಯ್ಕೋಬೇಕು. ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಸ್ವಲ್ಪ ಪಟ ಅಂತ ಹೊಟ್ಟಿದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಪ್ಪಗೆ ಆಗಬೇಕು. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ನಾನು ಚೆಂದ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆಂದ ಫ್ರೈ ಆಗಿದೆ. ಈಗ ಈ ಹಲಸಿನ ಬೀಜ ಮಿಕ್ಸಿ ಮಾಡಿದ್ದನ್ನು ಅದಕ್ಕೆ ಹಾಕಬೇಕು. ಅದಕ್ಕೆ ಸ್ವಲ್ಪ ಅರಿಶಿನನೂ ಹಾಕೋಬೇಕು. ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತಳ್ಳಗೆ ಬೇಕಂದರೆ ಒಂದು ಸ್ವಲ್ಪ ನೀರು ಬೇಕಾದ್ರೆ ಒಯ್ಕೋಬೋದು. ಇನ್ನು ಸ್ವಲ್ಪ ಚೆಂದ ಕುದಿಸ್ಬೇಕು ಇದನ್ನು. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ, ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು ಲಾಸ್ಟಿಗೆ. ನಿಂಬೆಹಣ್ಣು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಈಗ ರುಚಿಯಾದ ಹಲಸಿನ ಬೀಜ ಚಟ್ನಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿಗೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ.